ತಾಲೂಕು ಕಚೇರಿಯನ್ನು ಇಂದು ಸಂಪೂರ್ಣವಾಗಿ ಸ್ವಚ್ಛತಾ ಕಾರ್ಯವನ್ನು ಗ್ರಾಮ ಸಹಾಯಕ ಸಿಬ್ಬಂದಿಗಳು ಮಾಡಿದ್ರು. ಇಂದು 2ನೇ ಶನಿವಾರವಾದ ಕಾರಣ ಸರ್ಕಾರಿ ರಜೆ ಇತ್ತು. ಆದರೆ ಆ ರಜೆಯಲ್ಲಿ ತಾಲೂಕು ಕಚೇರಿಯನ್ನು ಸ್ವಚ್ಛತೆ ಮಾಡಲು ಹಲವು ಸಿಬ್ಬಂದಿಗಳು ಆಗಮಿಸಿ ಸ್ವಚ್ಛತಾ ಕಾರ್ಯ ಮಾಡಿದ್ರು. ತೀರ್ಥಹಳ್ಳಿ ತಹಸೀಲ್ದಾರ್ ರಂಜಿತ್ ಎಸ್ ಅವರ ಮಾರ್ಗದರ್ಶನದಂತೆ ಆರ್ಐ ಸುಧೀರ್ ಅವರ ನೇತೃತ್ವದಲ್ಲಿ ಗ್ರಾಮ ಸಹಾಯಕ ಸಿಬ್ಬಂದಿಗಳು ತಾಲೂಕು ಕಚೇರಿಯನ್ನ ಸ್ವಚ್ಛತೆ ಮಾಡಿದ್ರು. ತಾಲೂಕು ಕಚೇರಿಯಲ್ಲಿ ಡಿ ದರ್ಜೆ ನೌಕರರ ಸಮಸ್ಯೆ ಇರುವ ಕಾರಣ ಗ್ರಾಮ ಸಹಾಯಕ ಸಿಬ್ಬಂದಿಗಳೆಲ್ಲರೂ ಒಟ್ಟಾಗಿ ಪ್ರತಿಯೊಂದು ಕೊಠಡಿ ತಾಲೂಕು ಕಚೇರಿ ಮುಂಭಾಗ ಸೇರಿ ಸ್ವಚ್ಛತಾ ಕಾರ್ಯ ಮಾಡಿದ್ರು. ಈ ವೇಳೆ ಮಾತನಾಡಿದ ಆರ್ಐ ಸುಧೀರ್, ನಮಗೆ ಈ ಕಚೇರಿ ಅನ್ನವನ್ನ ನೀಡಿದೆ. ಈ ಕಚೇರಿಯನ್ನ ಸ್ವಚ್ಛವಾಗಿ ಇಡುವುದು ನಮ್ಮ ಕರ್ತವ್ಯ. ಈಗ ಎಷ್ಟೋ ಜನರಿಗೆ ಕೆಲಸವಿದ್ದರೂ ಸಹ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುತ್ತಾರೆ. ಆದರೆ ನಾವು ಇಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಈ ಒಂದು ತಾಲೂಕು ಕಚೇರಿ ಇತ್ತೀಚೆಗೆ ತುಂಬ ರಿನೋವೇಷನ್ ಕೆಲಸ ನಡೆದಾಗ ಸಹಜವಾಗಿ ಸುತ್ತಮುತ್ತಲೂ ಕೂಡ ಕಸ ಇದೆಲ್ಲ ಬೀಳ್ತಕ್ಕಂಥದ್ದು ಸಹಜ ಇದೆ. ಆಮೇಲೆ ಆ ನಂತರದಲ್ಲಿ ನಮ್ಮ ತಹಶೀಲ್ದಾರ್ ಅವರ ಆಶಯದಂತೆ ಈ ದಿನ ಈ ರಜದ ದಿನ ನಾವೆಲ್ಲರೂ ಸೇರಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿವಿ. ಇದಕ್ಕೆ ಮೂಲ ಉದ್ದೇಶ, ನಮಗೆ ಈ ಕಚೇರಿ ಅನ್ನ ಕೊಡ್ತಾ ಇದೆ. ಈ ದೇಶದಲ್ಲಿ ಅನೇಕ ನಿರುದ್ಯೋಗಿಗಳಿದ್ದಾರೆ. ಈ ಮಧ್ಯದಲ್ಲಿ ನಮಗೆ ಕೆಲಸ ಕೊಟ್ಟಿದೆ, ನಮಗೆ ನೆರಳು ಕೊಟ್ಟಿದೆ, ನಮ್ಮ ಜೀವನಕ್ಕೊಂದು ದಾರಿಯಾಗಿದೆ. ಅದರಿಂದ ಈ ಕಚೇರಿನ ಸ್ವಚ್ಛತೆಯನ್ನು ಇಟ್ಕೊಳ್ಳೋದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲರೂ ಕೂಡ ನಾವು ಈ ದಿನ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿ ನಮ್ಮ ಎಲ್ಲ ಗ್ರಾಮ ಸಹಾಯಕರು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಇವರಿಗೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ, ತಮ್ಮ ಮೀಡಿಯಾಕ್ಕೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಕಚೇರಿಯನ್ನ ಹಾಗೂ ಸುತ್ತಲಿನ ಪರಿಸರ ಸ್ವಚ್ಛವಾಗಿ ಇಟ್ಟುಕೊಂಡರೆ ನಮಗೂ ಕೆಲಸ ಮಾಡಲು ಹಾಗೂ ಸಾರ್ವಜನಿಕರಿಗೂ ಖುಷಿಯಾಗಿ ಇಡುತ್ತದೆ. ಹಾಗಾಗಿ ಇಂದು ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದೇವೆ ಎಂದರು. ಪಟ್ಟಣ ಪಂಚಾಯತ್ ವತಿಯಿಂದ ಕಸದ ವಾಹನ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಸಹಾಯಕ ಸಿಬ್ಬಂದಿಗಳೆಲ್ಲರೂ ಭಾಗಿಯಾಗಿದ್ದರು. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.